ಬಿಜೆಪಿಯ ಭದ್ರಕೋಟೆ ಮಾಡೂರಿನ ಅರಸು ನಗರಕ್ಕೆ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿದ್ದಂತಹ ಉಸ್ತುವಾರಿ ಸಚಿವರು, ಸಂಸದರು, ಸ್ಥಳೀಯಾಡಳಿತ ಪಕ್ಷದ ರಾಜ್ಯಾಧ್ಯಕ್ಷ ಸ್ಪಂದನೆಯಿಂದ ಗ್ರಾಮದ ಜನರ 18 ವರ್ಷಗಳ ಕನಸು ನನಸಾಗಿದೆ ಎಂದು ಕೋಟೆಕರ್ ಪಟ್ಟಣ ಪಂಚಾಯತ್ ಸದಸ್ಯ ಸುಜಿತ್ ಮಾಡೂರು ಹೇಳಿದರು. ಇವರು ಕೋಟೆಕರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಾಡೂರು ಶಾಲೆ ಎದುರಿನ ಕಾಂಕ್ರೀಟೀಕರಣಗೊಂಡ ಅರಸು ನಗರ 2ನೇ ಅಡ್ಡ ರಸ್ತೆ ಹಾಗೂ 3ನೇ ಅಡ್ಡ ರಸ್ತೆಯ ಉದ್ಘಾಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮದ ಹಿರಿಯ ಸುಂದರಿ ಅವರು ರಸ್ತೆಯನ್ನ ಉದ್ಘಾಟಿಸಿದ್ರು. 18 ವರ್ಷಗಳ ಬಹುಬೇಡಿಕೆಯ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಶಾಸಕರು ನೀಡಬೇಕಾದಂತಹ ಅನುದಾನವನ್ನ ಕೌನ್ಸಿಲರ್ ಒದಗಿಸಬಹುದೇ ಅನ್ನುವ ಪ್ರಶ್ನೆ ಇತ್ತು. ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ಸುನಿಲ್ ಕುಮಾರ್ ನಗರೋತ್ಥಾನ ಅನುದಾನ ಅಂದಿನ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರೂಪಾಯಿ 5 ಲಕ್ಷ ಅನುದಾನವನ್ನ ಇಟ್ಟಿದ್ರು. ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭ ತಹಶೀಲ್ದಾರ್ ಅವರನ್ನ ಸ್ಥಳಕ್ಕೆ ಕರೆಸಿ ಸ್ಥಳೀಯಾಡಳಿತದಿಂದ ಅನುದಾನ ಇರಿಸಲು ಸೂಚಿಸಿದಂತೆ ಸ್ಥಳೀಯಾಡಳಿತ ವಿವಿಧ ಇಲಾಖೆಗಳ ಗಮನ ಸೆಳೆದು ಬಿಜೆಪಿ ಪಕ್ಷದಿಂದ ಸಂಪೂರ್ಣ ಸಹಕಾರದೊಂದಿಗೆ ಭದ್ರಕೋಟೆಯ ಅಭಿವೃದ್ಧಿಯನ್ನ ನಡೆಸಲಾಗಿದೆ. ಮುಂದಿನ ಯೋಜನೆಗಳಿಗೂ ಎಲ್ಲರಿಂದ ಸಹಕಾರ ದೊರಕಲಿ. ಶಾಲೆ ಎದುರಿನ ಚರಂಡಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುದಾನವನ್ನ ಇಡಲಾಗಿತ್ತು. ಆದರೆ ಅದನ್ನ ಶಾಸಕರು ಅಜ್ಜಿನಡ್ಕ ಅಂಗನವಾಡಿಗೆ ಮೀಸಲಿಟ್ಟಿದ್ದರಿಂದಾಗಿ ಚರಂಡಿ ಅಸಾಧ್ಯ ಆಯಿತು. ಮುಂದಿನ ದಿನಗಳಲ್ಲಿ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಪ್ರಯತ್ನ ಮಾಡ್ತೇನೆ ಎಂದರು. ಈ ಸಂದರ್ಭ ಕೋಟೆಕರ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ಲೀನಾ ಜೆ ಶೆಟ್ಟಿ, ವಾರ್ಡ್ ಬೂತ್ ಮಾಜಿ ಅಧ್ಯಕ್ಷರಾದ ವಿಶ್ವರಾಜ್, ಸದಸ್ಯರಾದ ಹರೀಶ್ ರಾಜ್, ದಿನೇಶ್, ಸದಾಶಿವ, ಹರೀಶ್ ಆಚಾರ್ಯ, ಶಶಿಧರ್ ಮಾಡೂರು, ವಿಖ್ಯಾತ ರಾಮಣ್ಣ ಪೂಜಾರಿ, ಪವನ್ ಶೆಟ್ಟಿ, ಮಹೇಶ್ ರಾವು, ಶಶಿ, ಪ್ರೇಮ, ದೇವಕಿ, ಸಮಿತಾ ಶೆಟ್ಟಿ, ಸಂಗೀತ, ಪವಿತ್ರ ಉಪಸ್ಥಿತರಿದ್ದರು.